ತಮ್ಮ ಹೊತ್ತಕತೆ ದೌಡ್ ಹೋಗಿ ದೌಡ್ ಬರನ್ರಿ. ಇವ್ರು ಇನ್ನೂ ಬರಲಿಲ್ಲ ಶಂಕರಪ್ಪನ ಮಲ್ಲಪ್ಪನ. ಬರ್ತೀನಿ ಮುಂದೆ ನಡಿ ಅಂದ್ರೆ ನೋಡಿ ಅವ ಬರಲಿಲ್ಲ. ನಾನು ಒಂದು ಫೋನರ್ ಹಚ್ಚಲಿನ. ದೌಡ್ ಹಚ್ಚಪ್ಪ ತಮ್ಮ. ಅಲ್ಲ ಮಾಳಿನ ಮಗ ಮನೆ ಬಿಟ್ಟು ಹೊಂಟೇವಿ, ದೌಡ್ ಹೋಗಿ ದೌಡ್ ಬರೋನು. ನಾವಲ್ಲೇ ಅಂದ್ರೆ ಕೇಳುವಲ್ಲಿಪ್ಪ, ನಾನು ಬರಬೇಕನ್ನಾಗತ್ತಿ. ನೀವು ಆಟ ಹೋಗಿ ಮಾತಾಡ್ಕೊಂಡ್ ಬಂದಿದ್ರೆ ಹಾಕಿತ್ತು. ಹಸ ಬಡಾನ ಫೋನ್ ಹಚ್ಚವ್ರು ಬಂದು. ಹ್ಞೂ ಹಚ್ತೀನಿ. ಬಂದ ಬಿಟ್ರೆ ನೋಡಿ. ಯಾಕತ್ ಮಾಡಿದ್ರೆ ಮಲ್ಲಪ್ಪ, ಅವ್ರು ದೌಡ್ ಹೋಗಿ ದೌಡ್ ಬಂದಿದ್ರೆ ಹಾಕಿತ್ತಪ್ಪ. ಬರ್ರಿ ಈಗ ಏನಾಗೈತಿ, ನಡಿಯತ್ತಮ್ಮ ಹೋಗೋಣ, ನಡಿ ಹೊತ್ತಾಗೈತಿ. ಅವರ ಏನಪ್ಪ ಆದ್ರಿ ಅವರ ಒಂದು ಮಾತೈತ್ರಿ ನಂದು. ಹೇಳತ್ತಮ್ಮ, ಅದಕ್ಕೇನಂತ ಹೇಳು. ಅಲ್ಲಿ ಮಾತಾಡಕ್ಕೆ ಹೋಕ್ಕಿವಿ, ಒಟ್ಟು ಮಾತಾಡ್ತಾ ಹೆಚ್ಚು ಅವ್ರದ್ದು ಆಗ್ಬೋದು, ಕಮ್ಮಿ ನಮ್ಮದು ಆಗ್ಬೋದು. ಯಾಚಿಗೆ ಅಲ್ಲಿ ಸಿಟ್ಟು ಮಾಡಿಕೊಂಡು ಯಾರಿಗೆ ಏನು ಅನ್ನಕ್ಕೆ ಹೋಗ್ಬೇಡ್ರಿ. ಸಮಾಧಾನದಾಗ ಕೇಳಿ ಸಮಾಧಾನದಾಗ ಬಂದ್ಬಿಡೋದು ನೋಡ್ರಿ ಅವರ. ಹೋಗತ್ತಮ್ಮ, ಆಕಿ ಇಲ್ಲಿ ಮನ್ಯಾಗ ಆಟ ನಾ 12 ರಗಡಿ ಮಾಡಿದ್ರೆ ಬಾಯಿ ಮಾಡ್ದಾಕೆಲ್ಲ. ಈಗ ಯಾಕೆ ಮಾಡಕ್ಕೆ ಹೋಗ್ತೀನಿ? ಇಲ್ಲಪ್ಪ, ಅವ್ರು ಏನು ಹೊಯ್ಕೊಂಡ್ರೆ ನಾ ಏನು ಅನ್ನಕ್ಕೆ ಹೋಗೋದಿಲ್ಲ. ನೀವೇನು ಮಾತಾಡ್ತೀರೋ ಮಾತಾಡ್ರಿ, ನನ್ನ ನಿರ್ಧಾರ ಏನು ಕೇಳ್ತೀರ ಅಟ್ ಹೇಳ್ತೇನೆ ನಾಳೆ. ಆತಿಲ್ಲ? ಹಾಂ ಆತ್ರಿ ಅವರ, ಆತು. ನಡಿ ಹೋಗೋಣ. ಗೌಡಪ್ಪ, ಗಾಡಿ ನೀನ ಓಡಿಸ್ತೀಯನ? ಹ್ಞೂ ಅಣ್ಣ, ನಾನು ಓಡಿಸ್ತೀನಿ. ಯಾವ ನೀ ಹಿಂದೆ ಕುಂದ್ರಿ. ಮಲ್ಲಪ್ಪಣ್ಣ, ಮತ್ತು ನಾವು ಹೊಳ್ಳಿಕ್ಕಿನ್ನ ನಾವ ಕರಿಯಾಕೆ ಹೊಂಟೇವಿ. ನಾವ ಹೊಳ್ಳಿ ಕರಿಯಾಕೆ ಹೊಂಟೇವಿ ಅಂತೇಳಿ ಈಗ ಸೊಕ್ಕು ಬಂದು ಮತ್ತು ಮೊದ್ಲಿನ ಗತಿನ ಮಾಡಕ್ಕೆ ನಿಂತ್ರಿ ಏನು ಮಾಡೋದು ಅಣ್ಣ? ಹಾಂ, ಅದ್ಯಾಕೆ ಹಂಗೆ ಮಾಡ್ತಾಳು? ಎಲ್ಲ ಬರೋಬರಿ ಬಂದೋಬಸ್ತ್ ಮಾಡಿ ಕಂಡೀಷನ್ ಮಾಡೇ ಕರ್ಕೊಂಡು ಬರೋಣ. ಬೇಕಾದ್ರೆ ಕಳಿಸ್ತಾರೆ, ಬೇಡ ಅಂದ್ರೆ ಅಲ್ಲೇ ಇಟ್ಕೋತಾರೆ. ನೋಡ್ಮಲ್ಲಪ್ಪ, ನಾನಂತೂ ಈ ವಿಚಾರಕ್ಕೆ ಒಪ್ಕೊಳಂಗಲ್ಲಪ್ಪ. ಆಕಿನ ಕರ್ಕೊಂಬರ್ಬೇಕಂತ ಹೇಳಿ ಹೇಳಿದಕ್ಕೆಲ್ಲ ನಾವು ಹೂ ಅನ್ನಕ್ಕೆ ಆಗೋದಿಲ್ಲ. ನಾ ಹೇಳಿರ್ತೀನಿ, ನಾ ಹೇಳ್ದಂಗೆ ಕೇಳ್ಕೊಂಡು ಇರೋದಾದ್ರೆ ಅಟ್ಟ ನಾವು ಕರ್ಕೊಂಡು ಬರೋದು. ಇಲ್ಲ ನನ್ನ ಮಗ ಸನ್ಯಾಸಿಯಾಗಿ ಹಿಂಗೆ ಇರುವಲ್ಲ ನಾಕ. ಬೇಕಾದ್ರೆ ನಾ ಈ ನನ್ನ ಮಗಗೆ ಇನ್ನೊಂದು ಮದುವೆ ಮಾಡ್ತೀನಿ. ಮಾಡಲಿಲ್ಲ ಅಂದ್ರೆ ಅಟ್ಟ ಅವ್ನು ಹೆಣ್ಣು ಸಿಗಲಿಲ್ಲ ಅಂದ್ರೆ ಅಟ್ಟ ನನ್ನ ಮಗ ನನ್ನ ಕಣ್ಣು ಮುಂದಿರ್ತಾನಪ್ಪ. ಮಾತ್ರ ನಾನು ಆಕಿ ಮೊದ್ಲಿನಂಗೆ ಮಾಡೋದಾದ್ರೆ ನಾನು ಮರೇ ಬೇಡಕಿ ಹೇಳಿರ್ತೀನಿ ಮಲ್ಲಪ್ಪ. ನಾ ಇದಕ್ಕೆಲ್ಲ ಹೂ ಅನ್ನಂಗಿಲ್ಲ ನೋಡಪ್ಪ, ಈಗ ಹೇಳ್ಬಿಟ್ಟಿರ್ತೀನಿ. ಬ್ಯಾಡ್ರಿ ಅವರ, ನೀವು ಅಂದಂಗೆ ಹಂಗೇನಾರು ಆತಂದ್ರೆ ಬ್ಯಾಡ್ರಿ, ನಾನು ಅದನ್ನ ಅಂತೀನಿ. ಆದರೆ ನನಗೆ ಬಂದ ಸುದ್ದಿ ಪ್ರಕಾರ ಆಕೇನ ಮೊದ್ಲಿನಂಗಿಲ್ಲ, ಬದಲಾಗ್ಯಾಳ ಹೆಣ್ಮಗಳು ಅನ್ನೋ ಮಾತು ಅಂದ್ರೆ, ಒಂದು ವೇಳೆ ಬದಲಾಗಿಲ್ಲ ಅನ್ನೋದಾದ್ರೆ ಬ್ಯಾಡ್ರಿ ಅವರ. ನೀವು ಹೇಳ್ದಂಗೆ ಸುಳ್ಳಾಕಿನ ಕರ್ಕೊಂಬಂದು ಮತ್ತು ಮೊದ್ಲಿನಂಗೆ ಮಾಡಿ ನೆಮ್ಮದಿ ಹಾಳು ಮಾಡ್ಕೊಂಡು ಊರಾಕಿ ಮತ್ತೆ ಹೋಗೋಂಗೆ ಕೆಲಸ ಆಗೋದಾದ್ರೆ ಬೇಡ. ಕಂಡೀಷನ್ ಮಾಡೋನು, ಕೇಳೋನು. ನಮ್ಮ ಹಾದಿಗೆ ಬಂದ್ಲು, ಚಂದಾಗಿದ್ಲು, ಸರಿ. ಇಲ್ಲ ಅಂತಂದ್ರೆ ಬ್ಯಾಡ್ರಿ, ಅಲ್ಲೇ ಬಿಟ್ಟು ಬಂದ್ಬಿಡೋಣ. ಅವ್ರ ಅವ್ವ ಅಪ್ಪ ಏನಂತಾರೋ ನೋಡೋಣ. ಮತ್ತು ಅವ್ರ ಮಗನೂ ಈ ಹುಡುಗಿ ಅಣ್ಣನೂ ಇಲ್ಲಂತ್ರಿ ಊರಾಗ. ಯಾವುದೋ ಊರಾಗ ಅದಾನಂತ, ಅವನು ದುಡಿಯಾಕಲ್ಲೇ. ಇವರು ಅವ್ವ ಅಪ್ಪನ ನೋಡ್ಕೊಳ್ಳೋರು ಯಾರಿಲ್ಲ. ಅವ್ರು ಏನಂತಾರೆ, ಈಗ ಹೋಗತ್ತ ಅವಾಗ ಹೇಳಿದ್ವಿ ರೀ ನಾವು ಹೋಗಿಲ್ಲ ಅನ್ನೋ ಮಾತೇನೋ ಅಂದ್ರತ್ತ. ಅಂದ್ರೆ ಆ ಊರಾಗ ನಮ್ಮ ದೋಸ್ತ ಅದಾನ, ಅವ್ರಿಗೆ ಫೋನ್ ಹಚ್ಚಿ ಕೇಳಿದೆ ನಾನು. ಮತ್ತು ಈಗ ಆಕಿನೂ ಹೋದ್ಮ್ಯಾಗ ನಮ್ಮನ್ನು ನೋಡ್ಕೊಳ್ಳೋರು ಯಾರಿಲ್ಲ ಅನ್ನೋ ಮಾತೇನೋ ಅಂದ್ರಂತ. ಅದಕ್ಕೆ ನನಗೆ ಅಂದರಿ ಅವರ, ಮತ್ತು ಆಕೆ ಕುಟಾಗ ಹುಡುಗಿ ಅವ್ವ ಅಪ್ಪ ಬಂದ್ರೆ ನಿಮಗೇನು ತ್ರಾಸನ ಅಂತ ಹಿಂಗೆ. ನೋಡ್ಮಲ್ಲಪ್ಪ, ನಾನೇನು ಇದಕ್ಕೆ ಬೇಡ ಅನ್ನಂಗಿಲ್ಲ. ಅವ್ರ ಅವ್ವ ಅಪ್ಪ ಇಲ್ಲಿ ಬಂದ್ರೆ ನಮ್ಮ ಮನೆಯಂದೇನು ಜೋಳ ಖರ್ಚಾತ ಹಿಟ್ಟು ಖರ್ಚಾತಂತ ವಿಚಾರ ಮಾಡೋಂಥ ಚಿಲ್ಲರ್ ಮಂದಿ ಅಲ್ಲ. ಅವ್ರ ಅಂಥವ್ರು ದಿನಕ್ಕೆ 20 ಮಂದಿ ಉಂಡು ಹೊಕ್ಕಾರ. ನಮಗೆ ಅವ್ರನ್ನ ಇಟ್ಕೊಳ್ಳೋದ್ರಾಗ ಏನು ತ್ರಾಸಿಲ್ಲ. ಆದರೆ ಹುಡುಗಿಗೆ ಕಲಿಸಿಕೊಟ್ಟು ನಾಳೆ ಹಾದಿ ಬಿಡಿಸಬಾರ್ದು ನೋಡು, ಅದು ಒಂದು ಹೆದರಿಕೆ ನನಗೆ ಅಟ್ಟ. ಹಂಗೇನಿಲ್ಲ, ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಾರಂದ್ರೆ ನಾನು ವಯಸ್ಸದಕ್ಕೆ ಒಬ್ಬೇಕಿರ್ತೀನಿ, ಮನ್ಯಾಗ ನನಗೆ ಜೋಡಾಗಿರ್ತಾರೆ. ಇದ್ರೆ ಇರುವಲ್ರ, ಅದೇನಿಲ್ಲಪ್ಪ ನಂದು. ನೋಡಿ, ಅದನ್ನು ಒಂದು ಕಂಡೀಷನ್ ಮಾಡೇ ಕೊಡ್ಬೇಕು. ಆ ಹೆಣ್ಮಗಳು ಒಂದಿಟ್ಟು ಯಾಕೆ ಜೋರಿದ್ದಂಗೆ ಅದಾಳ ಅನಿಸ್ತೈತಿ ಹುಡುಗಿ ಅವ್ವ. ಹಾಗೇನಿಲ್ರಿ ಅವರ, ನೀವು ತಪ್ಪು ತಿಳ್ಕೊಂಡಿರಿ. ಅವರು ಎಲ್ಲ ರಗಡ್ ಹೇಳಿದ್ರಂತ ಹುಡುಗಿಗೆ. ಆ ಹೆಣ್ಮಗಳೂ ಆಕಿನ ಗಂಡನ ಮನೆಗೆ ಹೋಗಂತಂದು ರಗಡ್ ವತಾವತಿ ಹಚ್ಚಿದಕ್ಕೆ ಹುಡುಗಿ ಹೋಗಿ ಅಲ್ಲಿ ಹುಬ್ಬಳ್ಳಿಗಿನ ಹಾಸ್ಟೆಲ್ನಾಗ ಏನೋ ಯಾವುದೋ ಹುಡುಗಿಯಾರು ಕುಟ್ಟಾಗ ರೂಮ್ ಮಾಡ್ಕೊಂಡಿದ್ದೆ, ಅಲ್ಲಿ ಸಾಲಿ ಕಲಿತತ್ರಿ. ಅದಾದ್ಮೇಲೂ ಮತ್ತು ಹೋಗುವ ಆಗಿದ್ದಾತು, ಓದಿದ್ದಾತು, ನೌಕರಿನೂ ಹತ್ತಾಕತ್ತು. ಮತ್ತು ಗಂಡನ ಮನೆಗೆ ಹೋಗತ್ತ ಹೆಣ್ಮಗಳ ಅಂದಾಳತ್ತ. ಆ ಗಂಡ್ಮಗ ಈ ಹುಡುಗಿ ಅಪ್ಪಗೆ ಜೋರ ಜುಲುಮಿ ಮಾಡಿ ಆಕಿನ ಗಂಡನ ಮನೆಗೆ ಕಳಿಸ್ ಅಂದಕ್ಕೆ ಹೆಣ್ಮಗಳತ್ತ. ನಾವ ಹೆಣ್ಮಗಳ ತಪ್ಪು ತಿಳ್ಕೊಂಡೇವಿ ಅವರ. ಹಂಗೇನಿಲ್ರಿ, ಚಲೋ ಅದಾಳ್ರಿ ಹೆಣ್ಮಗಳು. ಎಲ್ಲ ಒಂದಿಟ್ಟು ರೊಕ್ಕಕ್ಕೆ ಆಸೆಗೆ ಬಿದ್ದಿರ್ಬೇಕು ಆ ಟೈಮ್ನಾಗ. ಆದ್ರೆ ಈಗೇನು ಹಂಗೇನಿಲ್ಲ, ಬದಲಾಗ್ಯಾಳ ಅನ್ನೋ ಮಾತು ಅಂದ್ರೆ ನೋಡೋಣ ನಡ್ರಿ ಏನಾಕತೆ, ಕೇಳೋನು, ಮಾತಾಡೋನು ಸಮಾಧಾನದಾಗ. ಸರಿ ಹೋಯ್ತು, ಬಗೆಹರಿತು, ಸುಧಾರಿಸ್ಕೊಂಡ್ರು ಸರಿ. ಇಲ್ಲಾಂದ್ರೆ ನಮ್ಮ ಪಾಡ್ ನಮ್ಗೆ ಅವ್ರ ಪಾಡ್ ನಮ್ಗೆ ಇರ್ತೈತ್ರಿ. ನೀವು ಅಂದಂಗೆ ಬೇಕಾರೆ ಗೌಡಪ್ಪಗೆ ಇನ್ನೊಂದು ಹೆಣ್ಣು ಹುಡುಕಾಕ್ ಬರ್ತೈತಿ, ಅದಕ್ಕೇನಂತ ಹೌದಲ್ರಿ? ಆಟ ಮಾಡೋದು ನೋಡಪ್ಪ ಮಲ್ಲಪ್ಪ, ನಾನು ಅದನ್ನ ಅಂತೇಳಿ. ಗೌಡಪ್ಪ, ಎಡಗಡೆ ತಗೋ. ಹಾಂ, ಎಡಗಡೆ ತೊಗೊಂಡು ಅಲ್ಲೇ ನಿಲ್ಲಿಸ್ಬಿಡ್ರಿ. ಹಾಂ ಹಾಂ, ಸೈಡ್ ಆಗ್ತೀನಿ. ಅವರ ಇವ್ರೀಗ ಈ ಓಣ್ಯಾಗಿಲ್ರಿ, ಆ ಕಡೆ ಓಣ್ಯಾಗ ಅದಾರಂತ. ಅಂದ್ರೆ ಇದೊಂದಿಟ್ಟು ಹಳೆ ಮನೆ ಏನೋ ಪ್ರಾಬ್ಲಮ್ ಆಗಿತ್ತಂತ. ಅದಕ್ಕೆ ಅವ್ರದ್ದು ಇನ್ನೊಂದು ಮನೆಗೆ ಹೋಗ್ಯಾರ್ರಿ, ಅಲ್ಲಿ ಹೋಗೋದ್ರಿ ಅವರ. ಹೌದನ, ನಡಿ ಹೋಗೋಣ ನಡಿ. ಓ ಬಾರೋ ಮಲ್ಲಪ್ಪ, ಆರಾಮನ? ಓ ಆರಾಮ್ ನೋಡಪ್ಪ. ನಿಮ್ದು ಹೆಂಗೆ ನಡೆಯತೈತಿ ರಾಜಕೀಯ? ಬಿಡೋ, ಏನು ರಾಜಕೀಯ ಸುದ್ದಿ, ಈಗ ಹಂಗೆ ನಡೆಯತ್ತದು. ಅವನಂಗೆ ಇವರು ಅದಲ್ಲಿ ಫೋನ್ಯಾಗ ಹೇಳಿದ್ನಲ್ಲ ಹಿಂಗೆ, ಅದೇ ನಿಂಗಪ್ಪನ ಮಗಳನ್ನ ತೊಗೊಂಡಿದ್ರು ಅಂತಂದು. ಇವರ ಕೆಂಪು ಮಗ ಸುತ್ಕೊಂಡಲ್ಲ ಅವಂಗ ತೊಗೊಂಡಿದ್ರು. ಅದನ್ನ ಈಗ ಮಾತಾಡ್ಕೊಂಡು ಸುದ್ದಿ ಮಾಡೋಣ ಅಂತ ಹೇಳಿ ಬಂದಿರೋದು. ಅದಾರಿಲ್ಲ ಮನ್ಯಾಗ. ಓ ಹಂಗೆ,
ಸುತ್ತ ಮಾಡೋಣ ಅದಾರ ಮನ್ಯಾಗ ಅದಾರ. ನಾನು ನೋಡೀನಿ ಮುಂಜಾನೆ ಲಿಂಗಪ್ಪ ಫೋನ್ ಹಚ್ಚಿದ್ದೆ ಅದರಿಲ್ಪ ಅಂತಂದು ಅದೇನಿ ಅಂತಂದ್ರು. ಬರ್ರಿ ಮನೆಗೆ ಹೋಗೋಣ ಬರ್ರಿ. ಇರಿ ಶಂಕರಪ್ಪ ಗೌಡಪ್ಪ ಅವರ ಇವು ನನ್ನ ದೋಸ್ತ್ರಿ ಇದ ಊರಾಗಿನವ್ರು. ನಮಸ್ಕಾರ ರೀ. ನಮಸ್ಕಾರ ರೀ. ನಮಸ್ಕಾರ ನಮಸ್ಕಾರ. ಬರ್ರಿ ಮನೆಗೆ ಹೋಗೋಣ ಬರ್ರಿ. ಇವರ ಶೋಭಿ ಗಂಡ ಅತ್ತಿಯಲ್ಲ, ಇವ್ರು ಯಾಕೆ ಇಲ್ಲಿ ಬಂದಾರೀಗ? ಅವರ ಬರ್ರಿ ಮನೆ ಕಡೆ ಹೋಗೋಣ. ಬಾರೋ ಮಲ್ಲಪ್ಪ ಕರ್ಕೊಂಡು ಬಾ ಹೋಗೋಣ. ಶೋಭಿ ಅತ್ತಿ ಹೌದಲ್ಲ? ಹೌದಲ್ಲ? ಹಾಂ ಹೌದೌದು ಪಕ್ಕ ಶೋಭಿ ಅತ್ತಿನ ಈಕಿ. ಅಲ್ಲ ಇವ್ರು ಯಾಕೆ ಈ ಕಡೆ ಬಂದಾರ? ಅಲ್ಲ ಅಂದಂಗೆ ಈ ಮುರುಗಪ್ಪ ಹೆಂಗೆ ಪರಿಚಯ ಇವರು? ಈ ಮುರುಗಪ್ಪಣ್ಣವ್ರ ಮನೆಗೆ ಬಂದಾರ ಏನು ರಾಜಕೀಯದ ಮಾತಾಡಕ್ಕೆ ಬಂದಾರ? ಇವ್ರ ಮನೆಗೆ ಯಾಕೆ ಬಂದಾರ? ಏನು ಇವ್ರ ಮನೆಗೆ ಬಂದಾರೋ ಶೋಭಿಯವ್ರ ಮನೆಗೆ ಬಂದಾರೋ? ಇರು ಫಸ್ಟ್ ಇದನ್ನು ಹೋಗಿ ಶೋಭಿಗೆ ಹೇಳಬೇಕು. ಒಂದೇಳೆ ಶೋಭಿಯವ್ರ ಮನೆಗೆ ಬಂದಿದ್ರೆ ಎಲ್ಲದ ಇಲ್ಲದ ಶೋಭಿ ಶೋಭಿ ಲೇ ಶೋಭಿ ಶೋಭಿ ಅಯ್ಯ ಅಯ್ಯ ಅದ್ಯಾಕ್ಲಿ ಅಟ್ಟು ದಮ್ ಹತ್ತಾರಂಗೆ ಓಡಿ ಬಂದಿ? ಯಾಕೇನಾತ? ಬಾ ಕುಂದ್ರ ಬಾ. ಕುಂದ್ರದ ಹಂಗಿರ್ಲಿ ಯವ್ವ. ಈಗಿನ ಕಾಲದಾಗ ಎಲ್ಲರೂ ಕೈಯಾಗ ಮೊಬೈಲ್ ಹಿಡ್ಕೊಂಡು ಯೂಟ್ಯೂಬ್ ಅಂತ ಇನ್ಸ್ಟಾಗ್ರಾಮ್ ಅಂತ ಫೇಸ್ಬುಕ್ ಅಂತಂದು ರೀಲ್ಸ್ ನೋಡ್ತಾರ. ನೀ ಇನ್ನೂ 80s 90s ಥರ ಇನ್ನು ಕೈಯಾಗ ಪುಸ್ತಕ ಹಿಡ್ಕೊಂಡು ಓದಾಕತ್ತಿ. ಕುಡಿಯಾಕ ಒಂದಿಸ್ ನೀರು ತಂಬ ಅಂದಿಟ್ಟು ಮೊದಲು. ಯಾವ ಸುರೇಖ ಬಂದಾಳ, ಒಂದಿಸ್ ನೀರು ತಂಬರ್ಬೇಕು ಕುಡಿಯಾಕ. ಕುಂದ್ರಲಿ ಯಾಕಟ್ಟು ದಮ್ಮತ್ತು ಓಡಿ ಬಂದಿ? ಯಾಕೇನಾತು? ಹೇಳ್ತೀನಿ. ನೀರು ತರಕ್ಕೆ ನಾನು ನಿನಗೆ ಹೇಳಿದ್ರೆ ನೀನು ಅವ್ಗೆ ಹೇಳ್ದೇನ? ನಾಗ ಹೇಳಿದ್ರೆ ನಾಯಿ ತನ್ನ ಹೊಲಕ್ಕೆ ಹೇಳ್ತಾನ ನಂಗೆ. ನಾನು ನಿನಗೆ ಹೇಳಿದ್ರೆ ನೀನು ಅವ್ಗೆ ಹೇಳು. ಅದು ಬಿಡ, ಯಾರು ತಂದ್ಕೊಳ್ಳಿ. ಒಂದಿಟ್ಟು ನೀರು ದೌಡ್ ತಗೊಂಬ ಆಂಟಿ. ಯಾಕೆ ಅಟ್ಟು ಅವಸರಲ್ಲೇ ಓಡಿ ಬಂದಿ? ತಗೊಡಿ. ಹೇಳ ನೀರು ಕುಡ್ದಿದ್ದಾತಲ್ಲ, ಎದಕ್ಕಂಗೆ ದಮ್ಮತ್ತಂಗೆ ಓಡಿ ಬಂದಿ? ಅದೇಲಿ ಮುರುಗಪ್ಪ ಗೊತ್ತ? ಮುರುಗಪ್ಪ ರಾಜಕಾರಣದೊಳಗೆ ಅದಾನಲ್ಲ. ಅದೇ BJP ಒಳಗೆ ಏನೋ ಅದಾನ. BJP ಕಾರ್ಯಕರ್ತ ಏನೋ ಇರ್ಬೇಕವ. ಅವಂದೇನಾತು? ಏನಾರು ಹಲಾಲ್ಕೋರ್ ಕೆಲಸ ಮಾಡಿದ್ನ ಊರಾಗ? ಅವೆಲ್ಲ ಏನೂ ಇಲ್ಲ. ಆಮ್ಯಾಗ ಹಲಾಲ್ಕೋರ ಕೆಲಸ ಮಾಡ್ದ ಅಂತ ನಿನಗನ್ನಿಸ್ತು? ಯಾಕಂದ್ರೆ ನಾನು IAS ಓದೀನಿ, ನೆನಪಿರ್ಲಿ. ಅವ್ನ ಇಡೀ ಹಿಸ್ಟ್ರಿನ ನನಗೆ ಗೊತ್ತೈತಿ. ನಾ ಏನಾರು ಈ ಊರಿಗೆ DC ಆಗಿ ಬಂದ್ರೆ ಮೊದಲು ಒಳಗೆ ಸ್ಟೇಷನ್ಯಾಗ ಹಾಕ್ಸದ ಅವನು. ಅವನ ಮೇಲೆ ಎಷ್ಟು ಕೇಸ್ ಅದಾವನ್ನೋದ್ರ ಗೊತ್ತೈತೆ ನಿನಗೆ? ಮೇಡಮ್ ಅವರೇ ನಮಸ್ಕಾರ. ನಾನು ಅದನ್ನು ಹೇಳಕ್ಕೆ ಬಂದಿಲ್ಲ. ನಿಮ್ದು ಕೆಲಸ ಎಲ್ಲ ಆಮೇಲೆ ಮಾಡ್ಕೊರಿ. ಇನ್ನೂ ನಿಮ್ದು ರಿಸಲ್ಟ್ ಬಂದಿಲ್ಲ, ನೀವು ಇನ್ನೂ IAS ಪಾಸ್ ಆಗಿಲ್ಲ. ಅದೆಲ್ಲ ನಾ ಹೇಳಕ್ಕೆ ಬಂದಿದ್ದು. ಆ ಮುರುಗಪ್ಪರ ಮನೆಗೆ ನಿಮ್ಮ ಅತ್ತಿ ನಿನ್ನ ಗಂಡ ಬಂದಾರ್ಲಿ. ಯಾವ ಅತ್ತಿ ಯಾವ ಗಂಡ ಎಲ್ಲದಾರ? ಅವ್ರು ಯಾಕೆ ಇಲ್ಲಿ ಬರ್ತಾರ? ಏನೋ ತಂಗಿ ಸುರೇಖ ಕರೆ ಹೇಳತ್ತಿ ಸುಳ್ಳು ಹೇಳತ್ತಿ? ಅಯ್ಯ ಕರೆನೇ ಹೇಳತ್ತೇನ್ರಿ ಆಂಟಿಯರ. ಖರೆ ಬಂದ್ರು. ನಾನು ನಿಮ್ಮ ಮನೆ ಕಡೆಗೆ ಅಂತ ಬರಾಕತ್ತಿದ್ನೆ. ಅವ್ರು ರೋಡ್ನ್ಯಾಗ ಮುರುಗಪ್ಪ ಅವ್ರ ಜೋಡಿ ಮಾತಾಡ್ಕೊತ ಕೈ ಕುಲ್ಕೋತಿ ಹೀ ಅನ್ಕೊಂಡು ಮಾತಾಡಕತ್ತಿದ್ರು. ಆದ್ರೆ ನಿಮ್ಮ ಅತ್ತಿ ನಿನ್ನ ಗಂಡ ಏನು ಮಾತಾಡಕತ್ತಿದ್ದಿಲ್ಲ. ಅವ್ರ ಕೂಟ ಇನ್ನೂ 2-2 ಬಂದಿದ್ರೆ ಅದ್ರಾಗ ಒಬ್ಬ ಟಕ್ಕಳು ಬಿಳಿ ಅರ್ಬಿ ಹಾಕೊಂಡಿದ್ದ. ಅವನು ಅಣ್ಣ ಮಾತ್ರ ಮುರುಗಪ್ಪನ ಜೋಡಿ ಭಾಳ ಕ್ಲೋಸಾಗಿ ಮಾತಾಡಕತ್ತಿದ್ದ. ನಾನು ಹೌದಲ್ಲ ಅಂತ ದಿಟ್ಟೀಸಿ ನೋಡಿದೆ. ಆಮೇಲೆ ಹೌದಾತು ಹಂಗಾರೆ ಹೇಳೋಣ ಅಂತೇಳಿ ಒಂದ ಉಸಿರಿಗೆ ಬಂದೆ ನೋಡು. ಅವ್ರು ಯಾಕೆ ಬಂದಾರ ಏನ್ಲಿ? ಒಂದು ವೇಳೆ ನೀನು ಕರ್ಕೊಂಡು ಹೋಗಕ್ಕೆ ಬಂದಿಂದಾರ ಹೆಂಗೆ? ಅಯ್ಯೋ ನಿನ್ನ ಬಾಯಿಗೆ ಸಕ್ರೆ ಹಾಕ್ಲಿ ಸುರೇಖ. ನೀ ಅಂದಂಗೆ ಆದ್ರೆ ನೋಡುವ ದೇವ್ರಿಗೆ 101 ತೆಂಗಿನಕಾಯಿ ಹೊಡಿತೀನಿ. ಅಯ್ಯೋ ನನ್ನ ಮಗನ ಹಂಗಾರೆ ಕರ್ಕೊಂಡು ಹೋಗಕ್ಕೆ ಬಂದಾರ ಅವರು. ನನಗೂ ಹಂಗ ಅನಿಸ್ತ್ರಿ ಆಂಟಿಯರ. ಖರೆ ಅವ್ರಿಗೆ 4 ಮಂದಿ ಬಂದಾರ ಅಂದ ಮ್ಯಾಗ ಕರ್ಕೊಂಡು ಹೋಗಕ್ಕೆ ಬಂದಿರ್ಬೇಕು. ಒಂದ್ ವೇಳೆ ನಿಮಗೆ ಫೋನ್ ಹಚ್ಚಿ ಏನು ಮಾತಾಡೋದಂತೇಳಿ ಆ ಮುರುಗಪ್ಪ ಏನಾರ ಅವ್ರಿಗೆ ದೋಸ್ತಿರ್ಬೇಕು. ಹಂಗತ್ತದ ಏನಾರ ಅವ್ರ ಕೂಟ ಮಾತಾಡಿ ಅವ್ರ ಮನೆ ಕಡೆ ಹೋಗಿ ಖರೆ ನಿಮ್ಮ ಮನೆ ಕಡೆ ಬರ್ತಾರ ನೋಡಿ ಹೇಳ್ತೀನಿ ನಾ. ಅಯ್ಯೋ ತಂಗಿ ನನಗಂತೂ ಕರ್ಕೊಂಡು ಹೋಗಕ್ಕೆ ಬಂದಾರ ಅನ್ನೋದು ಕೇಳಿನ ಖುಷಿ ಆಗತ್ತೈತಿ. ತಡಿ ದೇವ್ರಿಗೆ ತುಪ್ಪ ದೀಪ ಹಚ್ಚಿ ಬರ್ತೀನಿ. ಯಾವ ಸುರೇಖ ನೀವೊಂದಿಟ್ಟು ಸುಮ್ಮನೆ ಇರ್ತೀರಾನ? ಯಾಕ್ಲಿ ನೀಟು BP ರೇಂಜ್ ಮಾಡ್ಕೊಂಡು ಮತ್ತೆ ಏನು? ನಾನು ಆಗಲಿಂದ ನೋಡಾಕತ್ತೇನಿ. ಇಬ್ರು ಏನು ನೀವ ಇಮ್ಯಾಜಿನ್ ಮಾಡ್ಕೊಂಡು ಮಾತಾಡಕತ್ತೀರಿ. ಅವ್ರು ಎದಕ್ಕೆ ಬಂದಾರ ಏನು ಯಾರಿಗೆ ಗೊತ್ತು? ಅಲ್ಲ ಅವ್ರದ್ದು ಏನಾರ ಕೆಲಸ ಇದ್ದಿತ್ತು. ಅವನು ರಾಜಕಾರಣಿ ಒಳಗಾದನ. ಮತ್ತು ಅವ್ರದ್ದೇನು ಯಾವ ಐತೆ ಯಾರಿಗೆ ಗೊತ್ತು? ಅವ್ರ ಮನೆಗೆ ಬಂದಿದ್ದಾರು. ನೀವು ನಮ್ಮ ಮನೆಗೆ ಬರಾಕತ್ತಾರಂತ ಯಾಕೆ ಹಿಂಗೆ ಸುಳ್ಳು ನೀವೇ ಕಲ್ಪನಾ ಮಾಡ್ಕೊಂಡು ಮಾತಾಡಕತ್ತೀರಿ? ಓವರ್ ಆಯ್ತು ನಿಮ್ದು ಆ್ಯಕ್ಟಿಂಗ್ ಇಬ್ಬರದು. ನೋಡಕ್ಕೆ ಆಗೋದು ನನ್ನ ಕಣ್ಣಾಗ ನನಗೆ. ಅಯ್ಯ ಬಿಡು ಸುರೇಖ, ಈಕಿದೇನು ಹಚ್ಚಿ ಸುರೇಖ. ಈಕೆ ಮಾತೇನು ಕೇಳಿ ಹಾಕೋಬೇಡ. ನೀ ಅಂದಂಗೆ ಖರೇನ ಈಕಿನ ಕರ್ಕೊಂಡು ಹೋಗಕ್ಕೆ ನಮ್ಮ ಮನೆಗೆ ಬರಾಕತ್ತಾರಂತ ಅನಿಸ್ತೈತಿ ಸುರೇಖ. ಒಂದಿಟ್ಟು ಫೋನ್ ಹಚ್ಚಿಬಿಡ. ನಿಮ್ಮ ಅಂಕಲ್ ಒಟ್ಟು ಹೊರಗೆ ಹೋಗ್ಯಾರ, ಅಂಗಡಿ ಕಳಿಸೀನಿ ಎಣ್ಣೆ ತೊಗೊಂಡು ಬಾ ಅಂತೇಳಿ. ಎಷ್ಟೋ ತಾತ ಗಣಮ ಇನ್ನೂ ಬಂದಿಲ್ಲ ನೋಡು. ಪಟ್ಟನ ಫೋನ್ ಹಚ್ಚಿ ಬರಾಕಿ ಹೇಳ ಮನೆಗೆ. ಯವ್ವ ಯಾಕೆ ಏನಾಯ್ತು? ನಿಮ್ಮಿಬ್ಬರದು ಭಾಳ ಆತು ಅಂತ ಹೇಳಾಕತ್ತೀನಿ. ನಿನಗೆ ಭಾಳ ಆಗಿರ್ಬೇಕು, ನಮಗೇನು ಭಾಳ ಆಗಿಲ್ಲ. ತಂಗಿ ನೀ ಫೋನ್ ಹಚ್ಚು. ಆಕೆಗೂ ಕರ್ಕೊಂಡು ಹೋಗಕ್ಕೆ ಬಂದ್ರೆ ಒಳಗೆ ಖುಷಿ ಇರ್ತೈತಿ. ಆದರೂ ಮ್ಯಾಲೆ ಹಂಗೆ ಮಾತಾಡ್ತಾಳಕ್ಕೆ. ಹೋಗಿ ಫೋನ್ ಹಚ್ಚ ಸುರೇಖ ನೀನು ನಿಮ್ಮ ಅಂಕಲ್ಗೆ. ಏನಾದರೂ ಮಾಡ್ಕೊರಿ. ನೀವಿಬ್ರು ಹುಚ್ಚುಸ್ರಂಗೆ ಮಾಡೋದು ನಾನು ನೋಡೋಕ್ಕಾಗವಲ್ದು ನನಗೆ. ಶೋಭಿ ಅಯ್ಯ ಬೇಡ ತಂಗಿ. ಕರೆ ಹೇಳ್ಬೇಕಂದ್ರೆ ಆಕೆ ಗಂಡನ ಮನೆಗೆ ಹೋಗೋ ಮನಸ್ಸೈತಿ. ಆದ್ರೆ ಅದನ್ನು ನಮ್ಮ ಮುಂದೆ ತೋರಿಸ್ಕೊಳಂಗಲ್ಲ ಆಟ ಆಕಿ. ಬೇಡ
ನಿಮ್ಮ ಅಂಕಲಿಗೆ ಫೋನ್ ಹಚ್ಚ, ನೀನು ಎಲ್ಲದ ನೋಡಿ ಕರಿ. ಒಂದೇಳೆ ಅವರು ನಮ್ಮನೆಯವ್ರು ಇಲ್ದಾಗ ಬಂದ್ರೆ ಏನು ಮಾಡೋದು? ಹಾಂ ತಡೀರಿ ಆಂಟಿ, ನಾ ಫೋನ್ ಹಚ್ತೀನಿ ಅಂಕಲ್ಗೆ, ಬಂದೆ ತಡೀರಿ. ಅಯ್ಯೋ ಹೊಳ್ಳಿ ನನ್ನ ಮಗಳು ಬಾಳೆ ಸುದ್ದಾಗಂಗೆ ಕಾಣತೈತಿವ. ತಡಿ ಮೊದಲು ಕೈಕಾಲು ಮರಿ ತಕೊಂಡು ದೇವ್ರಿಗೆ ತುಪ್ಪ ದೀಪ ಹಚ್ಬಿಡ್ತೀನಿ. ಅವ್ರು ಏನಾರು ಬಂದ್ರೆ ಎಲ್ಲ ಸರಾಗವಾಗಿ ಮುಗಿಲಿ ಅಂತ. ಒಂದೇಳೆ ಅವ್ರು ಬಂದ್ರೆ ತಡಿ, ಚಾ ಕಾಲದವಿಲ್ಲ ನೋಡ್ತೀನಿ. ನಮಸ್ಕಾರ ರೀ ಎಲ್ಲರಿಗೂ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ? ಐ ಹೋಪ್ ನೀವೆಲ್ಲರೂ ಆರಾಮಿರ್ತೀರಿ ಅಂತ ನನಗೆ ಗೊತ್ತು. ನೋಡ್ರಿ, ನಾನು ಈ ಕಡೆಗಿಂದ ಫುಲ್ ಆರಾಮದೀನಿ. ತುಂಬ ದಿನದಿಂದ ನಾನು ಈ ಥರ ವಿಡಿಯೋದಲ್ಲಿ ಮಾತಾಡೋದನ್ನ ಬಿಟ್ಬಿಟ್ಟಿದ್ದೀನಿ. ಒಂದೆರಡು ಮಂದಿ ಕಮೆಂಟ್ ಹಾಕಿದೆ, ಯಾಕೆ ಏನು ಮಾತಾಡ್ತಿಲ್ಲ ವಿಡಿಯೋದಲ್ಲಿ ನೀವು ಅಂತ. ಯಾಕಂತಂದರೆ ವಿಡಿಯೋ ಹಾಕ್ತಿರೋದೇ ಕಡಿಮೆ, ಅದ್ರಾಗ ನಡು ಇದನ್ನು ಮಾತಾಡ್ಕೊಂಡು ನಿಂತ್ರೆ ವಿಡಿಯೋ ನೋಡೋರಿಗೆ ಬೇಸರ ಆಕ್ಕೈತಿ. ಹಾಗಾಗಿ ನಾನು ವಿಡಿಯೋದಲ್ಲಿ ಏನು ಮಾತಾಡೋಕ್ಕೆ ಹೋಗಿರಲಿಲ್ಲ. ತುಂಬ ಜನರ ಕಮೆಂಟ್ಗೆ ನಾನು ರಿಪ್ಲೈ ಕೊಟ್ಟಿಲ್ಲ. ಹಾಗಾಗಿ ಅಟ್ಲೀಸ್ಟ್ ಒಂದು ವಿಡಿಯೋದಲ್ಲಾದರೂ ಕ್ಲಾರಿಟಿ ಕೊಟ್ಟರೆ ಅವ್ರಿಗೆ ಸಮಾಧಾನ ಆಕ್ಕೈತಿ ಅಂತ ಹೇಳಿ ನಾನು ವಿಡಿಯೋದಲ್ಲಿ ಇವತ್ತು ಮಾತಾಡ್ತಿದ್ದೀನಿ. ದಯವಿಟ್ಟು ಯಾರು ಬೇಜಾರು ಮಾಡ್ಕೊಬಿಡ್ರಿ, ಮರೆ ಮಾತೇ ಆಯಿತು, ವಿಡಿಯೋ ಕಡಿಮೆ ಆಯಿತು ಅಂತ ಹೇಳಿ ಒಂದೆರಡು ಕ್ಲಾರಿಫಿಕೇಶನ್ ಕೊಟ್ಬಿಡ್ತೀನಿ. ಫಸ್ಟ್ ನನಗೆ ಭಾಳ ಜನ ಕಮೆಂಟ್ ಹಾಕಿದ್ದೀರಿ. ಮೊದಲಿಗೆ ತುಂಬ ಥ್ಯಾಂಕ್ ಯು ಸೋ ಮಚ್. ನನಗೆ ಕಮೆಂಟ್ ಹಾಕಿರೋರಿಗೆ ಯಾರಿಗೆ ಕಮೆಂಟ್ಗೂ ನನಗೆ ರಿಪ್ಲೈ ಕೊಡೋಕ್ಕಾಗಿಲ್ಲ ಮತ್ತು ವಿಡಿಯೋನ ಸರಿಯಾಗಿ ಹಾಕೋಕ್ಕಾಗಿಲ್ಲ. ಅದಕ್ಕೆ ರೀಸನ್ ಏನಂದರೆ ಸ್ವಲ್ಪ ನನಗೆ ಹೆಲ್ತ್ ಪ್ರಾಬ್ಲಮ್ ಆಗಿತ್ತು. ಏನಿಲ್ಲ, ಸ್ವಲ್ಪ ವೆದರ್ ಚೇಂಜ್ ಆಗಿರೋದ್ರಿಂದ ಕಫ, ಕೋಲ್ಡು, ಜ್ವರ ಈ ಥರ ಆಗಿತ್ತು ಅಷ್ಟೇ. ಈಗ ಆರಾಮಾಗಿದ್ದೀನಿ. ಇನ್ನು ಮುಂದೆ ಕರೆಕ್ಟಾಗಿ ವಿಡಿಯೋಗಳು ಬರುತ್ತೆ. ಎಲ್ಲರ ಕಮೆಂಟ್ಗೂ ನಾನು ಆದಷ್ಟು ರಿಪ್ಲೈ ಕೊಡೋದಕ್ಕೆ ಪ್ರಯತ್ನಗಳನ್ನ ಮಾಡ್ತೀನಿ. ಮತ್ತು ಯಾರಿಗೆಲ್ಲ ಕಮೆಂಟ್ಗೆ ರಿಪ್ಲೈ ಕೊಡದೇ ಇರೋದಕ್ಕೆ ಮತ್ತು ವಿಡಿಯೋನ ಲೇಟಾಗಿ ಹಾಕ್ತಿರೋದಕ್ಕೆ ಯಾರೆಲ್ಲ ಬೇಜಾರು ಮಾಡ್ಕೊಂಡು ಕಮೆಂಟ್ ಹಾಕಿದ್ದೀರಿ ಅವ್ರಿಗೆಲ್ಲರಿಗೂ ನನ್ನ ಕಡೆಯಿಂದ ಐ ಆಮ್ ವೆರಿ ಸಾರಿ. ಇದು ಸಾರಿ ಅನ್ನೋ ಪದ ಭಾಳ ಸಣ್ಣದಾಗುತ್ತೆ. ಯಾಕಂದ್ರೆ ನಿಮ್ಮ ಪ್ರೀತಿ ಅಭಿಮಾನಕ್ಕೆ ನಾನು ವಿಡಿಯೋ ಹಾಕ್ಲಿಲ್ಲದಕ್ಕೆ ಭಾಳ ಮಂದಿ ವಿಡಿಯೋ ಹಾಕ್ರಿ ಅಂತ ಕಮೆಂಟ್ ಹಾಕಿದ್ರು. ನನಗೆ ಅದನ್ನು ನೋಡ್ತಿದ್ದೆ, ಬಟ್ ವಿಡಿಯೋ ಹಾಕೋದಕ್ಕೆ ನನಗೆ ಅಷ್ಟು ಮನಸ್ಸೇ ಮೂಡೇ ಇರಲಿಲ್ಲ. ಅದು ನನಗೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಅಂತಂದರೆ ವಿಡಿಯೋ ಮಾಡೋದಕ್ಕೆ ನನಗೆ ತಲೆನೇ ಓಡೋದಿಲ್ಲ. ಹಾಗಾಗಿ ಸ್ವಲ್ಪ ನಾನು ಹೋಲ್ಡ್ ಮಾಡಿದ್ದೆ ಅಷ್ಟೇ. ಇನ್ನು ಮುಂದೆ ಕಂಟಿನ್ಯೂ ಆಕೈತಿ. ಯಾರಿಗೆಲ್ಲ ಬೇಜಾರಾಗಿದೆಯೋ ಅವ್ರಿಗೆ ಎಲ್ಲರಿಗೂ ನನ್ನ ಕಡೆಯಿಂದ ಮತ್ತೊಮ್ಮೆ ಸಾರಿಯನ್ನು ಹೇಳ್ತಿದ್ದೀನಿ. ಹೀಗೆ ನನಗೆ ಸಪೋರ್ಟ್ ಮಾಡ್ತಿರ್ರಿ. ಇದುವರೆಗೂ ಯಾರ್ಯಾರೆಲ್ಲ ಕಮೆಂಟ್ ಮಾಡಿದ್ದೀರಿ, ನನ್ನ ವಿಡಿಯೋಗೆ ಸಪೋರ್ಟ್ ಮಾಡಿದ್ದೀರಿ, ಅವರೆಲ್ಲರಿಗೂ ನನ್ನ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಹೀಗೆ ನನಗೆ ಸಪೋರ್ಟ್ ಮಾಡ್ತೀರಿ. ಹೋಗಿ ಬರ್ರಿ. ಟಾಟಾ, ಬಾಯ್ ಬಾಯ್.